ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಕ್ಷಮೆ ಇರಲಿ, ಕಳೆದ 2 ದಿನಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿಲ್ಲ, ಪರ್ಸನಲ್ ಕಾರಣಗಳಿಂದಾಗಿ. ಸ್ನೇಹಿತರೆ, ನಾನು ಕಳೆದ ವಿಡಿಯೋದ ಅಂತ್ಯದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ನನ್ನ ಮೂಡು ಅವಾಗವಾಗ ಚೇಂಜ್ ಆಗ್ತಾ ಇರತ್ತೆ, ಬದಲಾಗ್ತಾ ಇರತ್ತೆ. ಈ ಚೇಂಜ್ ಆಗೋದಕ್ಕೆ, ಬದಲಾಗೋದಕ್ಕೆ ಮತ್ತೊಂದು ಇಂಗ್ಲಿಷ್ ಪದ ಏನು ಅಂತ ಕೇಳಿದೆ. ಸರಿಯಾದ ಉತ್ತರ ಒಂದು ಸ್ವಿಂಗ್. SWING, ಸ್ವಿಂಗ್. ಒಬ್ರು ಆನ್ಸರ್ ಮಾಡಿದ್ರು, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಸ್ನೇಹಿತರೆ, ವಿಡಿಯೋನ ಅಂತ್ಯದವರೆಗೂ ನೋಡಿ ದಯವಿಟ್ಟು. ವಿಡಿಯೋದ ಅಂತ್ಯದಲ್ಲಿ ನಿಮಗೆ ಒಂದು ಕ್ವಿಜ್ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಇಟ್ಸ್ ಎ ಗ್ರೇಟ್ ಲರ್ನಿಂಗ್ ಫಾರ್ ಯು ಅಂತ ಹೇಳ್ತಾ ಈ ದಿನದ ತರಗತಿಯನ್ನ ಶುರು ಮಾಡೋಣ ಸ್ನೇಹಿತರೆ, ಈ ದಿನದ ಮೊದಲ ಪದ ಟ್ರೂಪ್ಸ್. TROOPS. ಟ್ರೂಪ್ಸ್ ಅಂತಂದ್ರೆ ಸೈನಿಕರ ಗುಂಪು. ಒಂದು 30-40 ಜನ ಸೈನಿಕರು ಒಟ್ಟಿಗೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರನ್ನ ಗ್ರೂಪ್ ಆಫ್ ಸೋಲ್ಜರ್ಸ್ ಅಥವಾ ಟ್ರೂಪ್ಸ್ ಅಂತ ಕರಿಬಹುದು. ಒಂದು ಸೇನೆಯ ತೂಕಡಿ. ಈಗ ಹೆಡ್ಲೈನ್ ನ ಗಮನಿಸಿ. ಗ್ರೀನ್ಲ್ಯಾಂಡ್ ಈಗ ನ್ಯೂಸ್ ನಲ್ಲಿ ಇದೆ. ಪ್ರಸ್ತುತ ಗ್ರೀನ್ಲ್ಯಾಂಡ್ ನ ಓನರ್ ಯಾರು? ಡೆನ್ಮಾರ್ಕ್, ಕಿಂಗ್ಡಮ್ ಆಫ್ ಡೆನ್ಮಾರ್ಕ್. ಓಕೆ, ಬಟ್ ಅಮೆರಿಕ ಹೇಳ್ತಾ ಇದೆ ಮುಂದೆ ಚೀನಾ, ರಷ್ಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಆ ನಿಟ್ಟಿನಲ್ಲಿ ಗ್ರೀನ್ಲ್ಯಾಂಡ್ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆದ್ದರಿಂದ ಗ್ರೀನ್ಲ್ಯಾಂಡ್ ನಮಗೆ ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವಾಗವಾಗ ಮೀಡಿಯಾ ಮುಂದೆ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಯುರೋಪಿಯನ್ ಕಂಟ್ರೀಸ್ಗಳು, ಡೆನ್ಮಾರ್ಕ್ ನ ಸ್ನೇಹಿತರು ಅಂತ ಹೇಳ್ಬಹುದು, ಫ್ರಾನ್ಸ್, ಜರ್ಮನಿ ಇಂತಹ ರಾಷ್ಟ್ರಗಳು ಏನ್ ಮಾಡಿದಾವೆ, ಅವರು ತಮ್ಮ ಸೇನಾ ಪಡೆಯನ್ನ, ಸೈನಿಕರ ಗುಂಪನ್ನ ಗ್ರೀನ್ಲ್ಯಾಂಡ್ ಗೆ ಕಳಿಸಿದೆ. ಸೊ ಈ ಸೈನಿಕರ ಗುಂಪು ಗ್ರೀನ್ಲ್ಯಾಂಡ್ ನಲ್ಲಿ ಬಂದು ಇಳಿದಿದೆ. ಸೊ ಸ್ನೇಹಿತರೆ, ಟ್ರೂಪ್ಸ್ ಅಂತ ಅಂದ್ರೆ ಸೈನಿಕರ ಗುಂಪು. ಸ್ನೇಹಿತರೆ, ಮುಂದಿನ ಪದ ಇಂಟರ್ವೀನ್. INTERVENE. ಇಂಟರ್ವೀನ್ ಅಂತಂದ್ರೆ ಮಧ್ಯ ಪ್ರವೇಶ ಮಾಡೋದು, ಹಸ್ತಕ್ಷೇಪ ಮಾಡೋದು. ಫಾರ್ ಎಕ್ಸಾಂಪಲ್, ಡೋಂಟ್ ಇಂಟರ್ವೀನ್. ಮಧ್ಯ ಪ್ರವೇಶ ಮಾಡಬೇಡ. when I am speaking, when I am talking, ನಾನು ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯ ಬರಬೇಡಪ್ಪ. when people are fighting, don't intervene. ಜನ ಹೊಡೆದಾಡ್ತಾ ಇದ್ದಾಗ ದಯವಿಟ್ಟು ನೀವು ಮಧ್ಯ ಹೋಗ್ಬೇಡಿ, ಯಾಕೆಂದ್ರೆ ನಿಮ್ಗೂ ಬೀಳ್ಬೋದು ಧರ್ಮದ ಇಟ್ಟು. ಸೊ ಫ್ರೆಂಡ್ಸ್, ಇಂಟರ್ವೀನ್ ಅಂತಂದ್ರೆ ಮಧ್ಯ ಹೋಗೋದು, ಹಸ್ತಕ್ಷೇಪ ಮಾಡೋದು. ಹೆಡ್ಲೈನ್ ನ ಗಮನಿಸಿ. ತಮಿಳ್ ಆಕ್ಟರ್ ತಳಪತಿ ವಿಜಯ್ ಅವರ ಕಡೆಯ ಮೂವಿ ಜನನಾಯಕನ್ ಜನವರಿ 19ಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಕೆಲವು ವಿಷಯಗಳಿಂದಾಗಿ ಅಲ್ಲಿನ ಸೆನ್ಸರ್ ಬೋರ್ಡು, ತಮಿಳುನಾಡಿನ ಹೈಕೋರ್ಟ್ ಆ ಮೂವಿಯ ರಿಲೀಸ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವು ಅಂಶಗಳನ್ನ ತೆಗಿಬೇಕು ಅಂತ ಹೇಳಿ ಅದ್ರ ಮೇಲೆ ತಡೆಯಾಜ್ಞೆಯನ್ನು ಹೊರಡಿಸಿದೆ. ಓಕೆ, ಸೊ ಈ ಮೂವಿಯ ಪ್ರೊಡ್ಯೂಸರ್ ಏನ್ ಮಾಡಿದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ದಯವಿಟ್ಟು ನಮ್ಮ ಮೂವಿಯನ್ನ ನಾಳೆಯೇ ರಿಲೀಸ್ ಮಾಡುವಂತೆ ನೀವು ಒಂದು ಆಜ್ಞೆಯನ್ನ ಹೊರಡಿಸ್ಬೇಕು ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಐ ಡೋಂಟ್ ಇಂಟರ್ವೀನ್. ನಾನೆಲ್ಲಿ ಮಧ್ಯ ಪ್ರವೇಶ ಮಾಡಲ್ಲ. ಇದು ಸೆನ್ಸರ್ ಬೋರ್ಡ್ ಕೆಲಸ. ಅವರೇ ಇದನ್ನ ಮಾಡ್ಲಿ, ಅವರೇ ಇದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಾನು ಹಸ್ತಕ್ಷೇಪ ಮಾಡಲ್ಲ, ನಾನು ಮಧ್ಯ ಪ್ರವೇಶ ಮಾಡಲ್ಲ. ಸೊ ಫ್ರೆಂಡ್ಸ್, ಇಂಟರ್ವೀನ್ ಅಂತಂದ್ರೆ ಮಧ್ಯ ಪ್ರವೇಶ ಮಾಡೋದು. ಮುಂದಿನ ಪದ ಡೈವರ್ಸಿಟಿ. DIVERSITY. ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆ. ಒಂದೇ ರೀತಿ ಇಲ್ದೇ ಇರೋದು, ಡಿಫ್ರೆಂಟ್ ಆಗಿರೋದು, ವಿಭಿನ್ನವಾಗಿ ಇರೋದು. ಓಕೆ, ಎಕ್ಸಾಂಪಲ್ ನೋಡಿ. ವಿ ಶುಡ್ ರೆಸ್ಪೆಕ್ಟ್ ದ ಡೈವರ್ಸಿಟಿ ಅಮಾಂಗ್ ಪೀಪಲ್. ಅಮಾಂಗ್ ಅಂದ್ರೆ ನಡುವೆ, ಜನರ ನಡುವೆ ಇರತಕ್ಕಂತಹ ನಾನಾ ವೈವಿಧ್ಯತೆಗಳನ್ನ ಗೌರವಿಸಿದನ್ನ ನಾವು ಕಲಿಬೇಕು. ವಿ ಶುಡ್ ರೆಸ್ಪೆಕ್ಟ್. ಈಗ ಭಾರತವನ್ನ ತೆಗೆದುಕೊಳ್ಳಿ. ಒಂದು ರಾಜ್ಯಕ್ಕೂ ಭಾಷೆ ಚೇಂಜ್ ಆಗ್ತಾ ಹೋಗುತ್ತೆ, ವೈವಿಧ್ಯತೆ. ಓಕೆ, ಒಂದು ಊರೊಳಗಡೆ ಸ್ನೇಹಿತರೆ, ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ಹೋದ್ರೆ ಧರ್ಮ ಚೇಂಜ್ ಆಗ್ಬೋದು, ವೈವಿಧ್ಯತೆ. ಓಕೆ, ಸೊ ಧರ್ಮದ ವೈವಿಧ್ಯತೆ, ಡೈವರ್ಸಿಟಿ ಆಫ್ ರಿಲಿಜನ್, ಭಾಷೆಯ ವೈವಿಧ್ಯತೆ, ಡೈವರ್ಸಿಟಿ ಆಫ್ ಲ್ಯಾಂಗ್ವೇಜಸ್, ಡೈವರ್ಸಿಟಿ ಆಫ್ ಕಲ್ಚರ್. ಭಾರತದಲ್ಲಿ ಇರತಕ್ಕಂತ ಈ ವೈವಿಧ್ಯತೆಯನ್ನ ಗೌರವಿಸಿದನ್ನ ನಾವು ಕಲಿಬೇಕು. ಮೋದಿಯವರು ಹೆಡ್ಲೈನ್ ಗಮನಿಸಿ. ಮೋದಿಯವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಭಾರತದಲ್ಲಿ ಇರತಕ್ಕಂತ ಈ ವೈವಿಧ್ಯತೆ ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಅಂತ ಹೇಳಿ. ಓಕೆ, ಸೊ ಸ್ನೇಹಿತರೆ, ವೈವಿಧ್ಯತೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಡೈವರ್ಸಿಟಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಮುಂದಿನ ಪದ ಅಲಯನ್ಸ್. ALLIANCE. ಅಲಯನ್ಸ್ ಅಂತಂದ್ರೆ ಮೈತ್ರಿ ಅಥವಾ ಒಕ್ಕೂಟ. ರಾಜಕೀಯ ಪಕ್ಷಗಳು ಎಲೆಕ್ಷನ್ ಗಿಂತ ಮುಂಚೆ ಮಾಡಿಕೊಳ್ಳುವಂತಹ ಒಂದು
ಒಂದು ಒಕ್ಕೂಟ. ಫಾರ್ ಎಕ್ಸಾಂಪಲ್, ಬಿಜೆಪಿ ಅಂಡ್ ಜೆಡಿಎಸ್ ಫಾರ್ಮ್ಡ್ ಅನ್ ಅಲಯನ್ಸ್ ಬಿಫೋರ್ ದ ಲೋಕಸಭಾ ಎಲೆಕ್ಷನ್. ಲೋಕಸಭಾ ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಬಿಜೆಪಿ ಮತ್ತೆ ಜೆಡಿಎಸ್ ಕರ್ನಾಟಕದಲ್ಲಿ ಏನ್ ಮಾಡ್ಕೊಂಡ್ರು, ಅಲಯನ್ಸ್ ಒಕ್ಕೂಟವನ್ನ ಮಾಡ್ಕೊಂಡ್ರು. ಅದರ ರಿಸಲ್ಟ್ ಇವತ್ತು ಕುಮಾರಸ್ವಾಮಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಓಕೆ ಸ್ನೇಹಿತರೆ, ನ್ಯೂಸ್ ಪೇಪರ್ ಅಲ್ಲಿ ಇಂಡಿಯಾ ಬ್ಲಾಕ್ ಅಂತ ಕೇಳಿರ್ತೀರಾ. ಬಿಜೆಪಿ ವಿರುದ್ಧ ಇರತಕ್ಕಂತಹ ರಾಜಕೀಯ ಪಕ್ಷಗಳೇನಿದೆ ಇವೆಲ್ಲವೂ ಸೇರಿ ಒಟ್ಟಿಗೆ ಮಾಡಿಕೊಂಡಿರತಕ್ಕಂತ ಒಂದು ಮೈತ್ರಿ, ಒಂದು ಒಕ್ಕೂಟ, ಒಂದು ಅಲಯನ್ಸ್ ಅದಾಗಿರುತ್ತೆ. ಓಕೆ, ಹೆಡ್ಲೈನ್ ನ ಗಮನಿಸಿ. ಈಗ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ BSP ಅನ್ನುವಂತ ಒಂದು ರಾಜಕೀಯ ಪಕ್ಷದ ಚೀಫ್ ಹೆಡ್, ಅವರು ಹೇಳಿದರೆ ಮುಂದೆ ಬರತಕ್ಕಂತ ಎಲೆಕ್ಷನ್ ಅಲ್ಲಿ ನಾನು ಯಾವುದೇ ಅಲಯನ್ಸ್ ಅನ್ನ, ಒಕ್ಕೂಟವನ್ನ, ಮೈತ್ರಿಯನ್ನ ಮಾಡ್ಕೊಳಲ್ಲ, ಸ್ವತಂತ್ರವಾಗಿ ನನ್ನ ಪಕ್ಷ ಸ್ಪರ್ಧೆ ಮಾಡುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಅಲಯನ್ಸ್ ಅಂತಂದ್ರೆ ಮೈತ್ರಿ ಅಥವಾ ಒಕ್ಕೂಟ. ಪರ್ಸಿಸ್ಟ್, PERSIST. ಪರ್ಸಿಸ್ಟ್ ಅಂತಂದ್ರೆ ಹಠದಿಂದ ಮುಂದುವರಿ, ಕಂಟಿನ್ಯೂ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಯು ಪರ್ಸಿಸ್ಟ್, ನೀವು ಹಠದಿಂದ ಕಂಟಿನ್ಯೂ ಮಾಡಿದ್ರೆ, ಹಠದಿಂದ ಪ್ರಯತ್ನವನ್ನ ಮುಂದುವರಿಸಿದ್ರೆ, ಯು ವಿಲ್ ಸಕ್ಸೀಡ್, ನೀವು ಗೆದ್ದಿರಾ, ನೀವು ವಿನ್ ಆಗ್ತೀರಾ. ಓಕೆ, ಬಟ್ ಹೆಡ್ಲೈನ್ ಅಲ್ಲಿ ಡೌಟ್ಸ್ ಪರ್ಸಿಸ್ಟ್ ಅಂತ ಇದೆ. ಸೊ ಡೌಟ್ಸ್ ಅಂದ್ರೆ ಸಂದೇಹಗಳು, ಪರ್ಸಿಸ್ಟ್ ಅಂತಂದ್ರೆ ಜನರ ತಲೆಯಲ್ಲಿ ಇರತಕ್ಕಂತಹ ಸಂದೇಹಗಳು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇದನ್ನ ಒಂದು ರಾಜಕೀಯ ಕಾಂಟೆಕ್ಸ್ಟ್ ಅಲ್ಲಿ ಬಳಸಲಾಗಿದೆ. ಸರ್ಕಾರ ತುಂಬಾ ಕೆಲಸಗಳನ್ನ ಮಾಡಿದೆ, ಬಟ್ ಈ ಸರ್ಕಾರದ ಬಗ್ಗೆ, ಸರ್ಕಾರವನ್ನ ಆಳ್ತಾ ಇರ್ತಕ್ಕಂತ ಈ ರಾಜಕಾರಣಿಗಳ ಬಗ್ಗೆ ಜನರಲ್ಲಿ ಇರತಕ್ಕಂತ ಅನೇಕ ಸಂದೇಹಗಳು ಇನ್ನೂ ಬಗೆಹರಿದಿಲ್ಲ, ಅವು ಇನ್ನೂ ಹಾಗೆ ಮುಂದುವರಿತಾ ಇದೆ ಅನ್ನುವ ಅರ್ಥದಲ್ಲಿ ಈ ಪದವನ್ನ ಹೆಡ್ಲೈನ್ ಅಲ್ಲಿ ಬಳಸ್ತಾ ಇದ್ದಾರೆ. ಸೊ ಪರ್ಸಿಸ್ಟ್ ಅಂತಂದ್ರೆ ಕಂಟಿನ್ಯೂ ಆಗೋದು, ಹಠದಿಂದ ಮುಂದುವರಿಯೋದು. ಸ್ನೇಹಿತರೆ, ಈ ದಿನದ ಪ್ರಶ್ನೆ: ನಾನು ಮತ್ತು ನನ್ನ ಸ್ನೇಹಿತ ಜಗಳ ಆಡ್ತಾ ಇದ್ದಾಗ ನಮ್ಮ ಶಿಕ್ಷಕ, ನಮ್ಮ ಸರ್ ಬಂದು ಮಧ್ಯ ಪ್ರವೇಶಿಸಿ ಜಗಳನ್ನ ಬಿಡಿಸಿದ್ರು. ಸೊ ಸ್ನೇಹಿತರೆ, ಮಧ್ಯ ಪ್ರವೇಶಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಆಪ್ಷನ್ ಎ ಇಂಟರ್ವೀನ್, ಆಪ್ಷನ್ ಬಿ ಟ್ರೂಪ್ಸ್, ಆಪ್ಷನ್ ಸಿ ಡೈವರ್ಸಿಟಿ, ಆಪ್ಷನ್ ಡಿ ಪರ್ಸಿಸ್ಟ್. ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದು ಸರಿನಾ ತಪ್ಪಾ ಅಂತ ನಾನು ಚೆಕ್ ಮಾಡ್ತೇನೆ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ತುಂಬ ಸಮಯಕ್ಕಾಗಿ ಧನ್ಯವಾದಗಳು.